ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಹಲವಾರು ಅಮ್ಮಂದಿರು ಕೇಳುವಂಥ ಒಂದು ಕಾಮನ್ ಡೌಟ್ ಬಗ್ಗೆ ಮಾತಾಡೋಣ. ಮಕ್ಕಳಿಗೆ ಗ್ರೈಪ್ ವಾಟರ್ ಯೂಸ್ ಮಾಡಬೇಕಾ ಬೇಡವಾ ಅಂತ. ಮಗು ರಾತ್ರಿ ಏನಾದರೂ ಹೊಟ್ಟೆ ಕಿರಿಕಿರಿಯಿಂದ ಅಳ್ತಿದ್ರೆ, ಬಿಕ್ಕಳಿಕೆ ಆಗ್ತಿದ್ರೆ, ಮತ್ತು ಹಾಲೇನಾದರೂ ಕುಡಿದ ತಕ್ಷಣ ಅದನ್ನು ಸ್ಪಿಟ್ ಔಟ್ ಮಾಡ್ತಿದ್ರೆ, ವಿತೌಟ್ ರೀಸನ್ ಬೆಳಿಗ್ಗೆ ಅಥವಾ ರಾತ್ರಿ ಕಂಟಿನ್ಯೂಸ್ ಆಗಿ ಏನಾದರೂ ಅಳ್ತಿದ್ರೆ ಗ್ರೈಪ್ ವಾಟರ್ ಕುಡಿ ಅಂತ ಹೇಳ್ತಾರೆ. ಅಂದರೆ ಮನೇಲಿ ಯಾರಾದರೂ ದೊಡ್ಡೋರಿದ್ರೆ ಅಥವಾ ಅಜ್ಜಿದಿರಿದ್ರೆ ಮಗು ಆರಾಮಾಗಿ ಮಲ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ, ಗ್ರೈಪ್ ವಾಟರ್ ಕುಡಿ ಅಂತ ಹೇಳ್ತಾರೆ. ಆದರೆ ನಿಜಕ್ಕೂ ಇದು ಸೇಫಾ, ಎಲ್ಲ ಮಕ್ಕಳಿಗೂ ಕೊಡ್ಬೋದಾ ಅಥವಾ ಅವಾಯ್ಡ್ ಮಾಡಬೇಕಾ, ಇದನ್ನು ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊದಲು ಗ್ರೈಪ್ ವಾಟರ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಇದು ಮಗುವಿನ ಗ್ಯಾಸ್ಗೆ, ಹೊಟ್ಟೆಲಿ ಏನಾದರೂ ಕಿರಿಕಿರಿ ಆಗ್ತಿದ್ರೆ, ಬಿಕ್ಕಳಿಕೆ ಆಗ್ತಿದ್ರೆ, ಹಾಲನ್ನು ಸ್ಪಿಟ್ ಔಟ್ ಮಾಡ್ತಿದ್ರೆ ಕಡಿಮೆ ಮಾಡೋದಕ್ಕೆ ಮಾರಾಟ ಆಗುವಂಥ ಒಂದು ಲಿಕ್ವಿಡ್ಸ್ ಇದು. ಕೆಲವು ಬ್ರ್ಯಾಂಡ್ಸಲ್ಲಿ ಫೆನಲ್ ಆಯಿಲ್ ಇರುತ್ತೆ, ದಿಲ್ ಆಯಿಲ್ ಇರುತ್ತೆ, ಸೋಡಿಯಂ ಬೈಕಾರ್ಬೋನೇಟ್ ಇರುತ್ತೆ. ಹಳೆ ಬ್ರ್ಯಾಂಡ್ಸ್ಗಳಲ್ಲೆಲ್ಲ ಆಲ್ಕೋಹಾಲ್ ಇರ್ತಿತ್ತು, ಇವಾಗ ಆಲ್ಕೋಹಾಲ್ ಫ್ರೀ ಅಂತ ಬರುತ್ತೆ, ಮತ್ತು ಶುಗರ್ಸ್ ಇರುತ್ತೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಇದರಲ್ಲಿ. ಬಟ್ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಗ್ರೈಪ್ ವಾಟರ್ ಎಲ್ಲ ಮಕ್ಕಳಿಗೂ ಸೈಂಟಿಫಿಕಲಿ ಪ್ರೂವನ್ ಮೆಡಿಸಿನ್ ಅಲ್ಲ. ಅಂದರೆ ಕೆಲವರಿಗೆ ರಿಲೀಫ್ ಆಗ್ಬೋದು, ಕೆಲವರಿಗೆ ಯಾವುದೇ ಡಿಫ್ರೆನ್ಸ್ ಕಾಣದೇ ಇರ್ಬೋದು. ಹಾಗಾದರೆ ಯೂಸ್ ಮಾಡಬೇಕಾ ಬೇಡವಾ ಅಂತ ಅಂದರೆ, ನನ್ನ ಸಿಂಪಲ್ ಆನ್ಸರ್, ಡಾಕ್ಟರ್ ಸಲಹೆ ಇಲ್ದೇನೆ, ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ, ಈಗ ಹುಟ್ಟಿರುವಂಥ ಮಕ್ಕಳಿಗೆ ನಾವೇ ಡಿಸೈಡ್ ಮಾಡಿಕೊಂಡು ರೆಗ್ಯುಲರಾಗಿ ಕೊಡೋದು ಬೆಸ್ಟ್ ಅಲ್ಲ ಅಂತ ಹೇಳ್ತೀನಿ. ಏನಕ್ಕೆ ಅಂತ ಕೇಳಿದರೆ, ಬೇಬಿ ಅಳೋದಕ್ಕೆ ಅಥವಾ ಹೊಟ್ಟೆ ಕಿರಿಕಿರಿ ಆಗಿದ್ರೆ ಗ್ಯಾಸ್ ಮಾತ್ರ ಆಗಿರಲ್ಲ, ಬೇರೆ ರೀಸನ್ಗಳು ಇರುತ್ತೆ. ಏನಂದರೆ ಫೀಡಿಂಗ್ ಪ್ರಾಬ್ಲಮ್ ಇದ್ರೂ ಮಕ್ಕಳು ಅಳ್ತಾರೆ, ಬರ್ಪ್ ಆಗದೆ ಇದ್ರೂ ಅಳ್ತಾರೆ, ಓವರ್ ಫೀಡಿಂಗ್ ಆಗಿದ್ರೂ ಅಳ್ತಾರೆ, ಮತ್ತು ಅದಕ್ಕೆ ಯೂರಿನ್ ಪಾಸ್ ಹೋಗ್ತಿಲ್ಲ ಅಂದ್ರೂ ಅಳ್ತಾರೆ, ಅಥವಾ ಮಕ್ಕಳಿಗೆ ಬೇರೆ ಕಿರಿಕಿರಿ ಆಗಿದ್ರೂ ಅಳ್ತಾನೆ ಇರ್ತಾರೆ. ಅದರಲ್ಲೂ ನ್ಯೂ ಬಾರ್ನ್ ಬೇಬೀಸು ಅಥವಾ ತುಂಬ ಚಿಕ್ಕ ಮಕ್ಕಳಿಗೆ ಯಾವುದೇ ಲಿಕ್ವಿಡ್ ಸಪ್ಲಿಮೆಂಟ್ ಕೊಡೋ ಮುಂಚೆ ಡಾಕ್ಟರ್ನ ಕನ್ಸಲ್ಟ್ ಮಾಡೇ ನಾವು ಕೊಡಬೇಕಾಗುತ್ತೆ. ಹಾಗಾದರೆ ಗ್ರೈಪ್ ವಾಟರ್ ಬದಲು ಏನು ಮಾಡ್ಬೋದು ಅಂದರೆ, ಫೀಡ್ ಆದಮೇಲೆ ಚೆನ್ನಾಗಿ ಬರ್ಪ್ ಮಾಡಿಸಿ, ಬೇಬಿನ ಸ್ವಲ್ಪ ಸಮಯ ಅಪ್ರೈಟ್ ಮಾಡಿಕೊಂಡು ಇಟ್ಕೊಳ್ಳಿ, ಮತ್ತು ಬೈಸೈಕಲ್ ಲೆಗ್ ಮೂಮೆಂಟ್ ಮಾಡಿ, ಹೊಟ್ಟೆಗೆ ಜೆಂಟಲ್ ಮಸಾಜ್ ಮಾಡ್ತಾ ಇರಿ. ಓವರ್ ಫೀಡಿಂಗ್ನ ಅವಾಯ್ಡ್ ಮಾಡಿ. ಬಾಟಲ್ ಫೀಡಿಂಗ್ ಏನಾದರೂ ಮಾಡ್ತಿದ್ರೆ ಏರ್ ಹೆಚ್ಚು ಒಳಗೆ ಹೋಗದಂತೆ ನೋಡ್ಕೊಳ್ಳಿ. ಮತ್ತು ಮಗು ಹತ್ರ ಅಥವಾ ಗ್ಯಾಸ್ ಇದ್ದರೆ ಕೊಡಲೇಬೇಕು ಅಂತ ಏನಿಲ್ಲ ಗ್ರೈಪ್ ವಾಟರ್ನ. ಇದು ಗ್ಯಾರಂಟೆಡ್ ಸೊಲ್ಯೂಷನ್ ಕೂಡ ಅಲ್ಲ. ಅದರಲ್ಲೂ ನ್ಯೂ ಬಾರ್ನ್ ಅಥವಾ ಚಿಕ್ಕ ಮಕ್ಕಳಿಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ದೇನೆ ತಾಯಿ ಎದೆ ಹಾಲನ್ನ ಬಿಟ್ಟು ಬೇರೆ ಯಾವುದನ್ನು ಕೊಡೋಕ್ಕೆ ಹೋಗ್ಬಿಡಿ. ಮಗು ಏನಾದರೂ ಕಂಟಿನ್ಯೂಸ್ ಆಗಿ ಅಳ್ತಿದ್ರೆ ಬೇರೆ ಏನಾದರೂ ರೀಸನ್ ಇದೆಯಾ ಅಂತ ಚೆಕ್ ಮಾಡಿ, ಬೇರೆ ಸಿಂಪ್ಟಮ್ಸ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಡಾಕ್ಟರ್ ಮಗುವಿನ ಗ್ಯಾಸ್ಗೆ ಅಥವಾ ಹೊಟ್ಟೆ ಕಿರಿಕಿರಿ ಆಗ್ತಿದ್ರೆ ಬೇರೆ ಯಾವುದಾದ್ರೂ ಮೆಡಿಸಿನ್ಸ್ನ ಸಜೆಸ್ಟ್ ಮಾಡ್ತಾರೆ. ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.